ಬೆಳಗಾವಿಯಲ್ಲೊಬ್ಬ ಪೋಕ್ಸೋ ಆರೋಪಿ ಟಾಯ್ಲೆಟ್ನಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. 90 ವರ್ಷ ಶಿಕ್ಷೆ ಎಂದು ಪ್ರಕಟಣೆ ಅಂದುಕೊಂಡಿತ್ತು. ಆ ಕೈದಿ ಈಗ ಟಾಯ್ಲೆಟ್ನಿಂದ ಎಸ್ಕೇಪ್ ಆಗಿರುವಂಥದ್ದು. 90 ವರ್ಷ ಶಿಕ್ಷೆ ಪ್ರಕಟಗೊಂಡಿದ್ದ ಒಂದು ಹಿನ್ನೆಲೆ ಆ ಕೈದಿ ಏನಿದ್ದಾನೆ ಪರಾರಿ ಆಗಿಬಿಟ್ಟಿದ್ದಾನೆ. 20 ವರ್ಷ ಏನು ಶಿಕ್ಷೆ ಆಗಿತ್ತು, ಈ ಒಂದು ವಿಚಾರವಾಗಿ ಆ ಕೈದಿ ಶಾಕ್ ಆಗಿ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗ್ತದೆ. ಚಿಕ್ಕೋಡಿ ತಾಲೂಕಿನ ಮಂಜರಿ ಮೂಲದ ಕೈದಿ ಅನಿಲ್ ಎನ್ನುವಾತ ಎಸ್ಕೇಪ್ ಆಗಿರುವಂಥದ್ದು. ಅನಾರೋಗ್ಯದ ಹಿನ್ನೆಲೆ ಕೈದಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತು. ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭ ಮೂತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಾಗ ಕರೆತಂದಾಗ ಈ ಒಂದು ಘಟನೆ ನಡೆದಿದೆ. ತಪ್ಪಿಸಿಕೊಂಡಂತಹ ಆರೋಪಿಯನ್ನು ಸಂಜೆ ಹೊತ್ತಿಗೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, 20 ವರ್ಷ ಏನಿತ್ತು, 20 ವರ್ಷ ಶಿಕ್ಷೆ ಆಗಿತ್ತು ಆತನಿಗೆ. ಚಿಕ್ಕೋಡಿ ತಾಲೂಕಿನ ಮಂಜರಿ ಮೂಲದ ಕೈದಿ ಅನಿಲ್ ಅಂತ ಹೇಳಲಾಗ್ತಾ ಇದೆ. ಅನಾರೋಗ್ಯ ಇತ್ತು, ಆತನಿಗೆ ಏನು ಆರೋಗ್ಯ ಸಮಸ್ಯೆ ಇತ್ತು. ಈ ಒಂದು ಕಾರಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಪೊಲೀಸರು. ಆ ಟೈಮ್ನಲ್ಲಿ ನನಗೆ ಸರ್ ನಾನು ರಿಸರ್ಚ್ ಮಾಡೋಕ್ಕೆ ಹೋಗಿ ಬರ್ತೀನಿ, ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಪೊಲೀಸರು. ಏನಾಗಿದೆ ಚೆಕ್ ಮಾಡ್ತಾರೆ, ಹಾಗೇನೋ ಒಂದು ಸುಳ್ಳು ಹೇಳಿ ಈ ರೀತಿಯಾಗಿ ಓಡೋಗಿರ್ಬೋದು. ಹೀಗೆ ತಪ್ಪಿಸ್ಕೊಂಡು ಹೋದಂತಹ ಒಂದು ಕೈದಿಯನ್ನು, ಆರೋಪಿಯನ್ನು ಸಂಜೆ ಅಷ್ಟೊಳಗೆ ಪೊಲೀಸರು ಹಿಡಿದುಕೊಂಡು ಮತ್ತೆ ಒಳಗೆ ಹಾಕಿದ್ದಾರೆ. ಬೆಳಗಾವಿಯಲ್ಲೊಬ್ಬ ಪೋಕ್ಸೋ ಅಪರಾಧಿ ಈ ರೀತಿಯಾಗಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ಲಾನ್ ಮಾಡಿದ, ತಪ್ಪಿಸ್ಕೊಂಡು ಹೋದವನ್ನ ಮತ್ತೆ ಕೂಡ ಹಿಡಿದುಕೊಂಡು ಬಂದಿದ್ದ. ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿದ್ದ. 20 ವರ್ಷ ಶಿಕ್ಷೆ ಆಗಿತ್ತು ಈತನಿಗೆ. ಹೀಗಾಗಿ ಈ ಒಂದು ವಿಚಾರವಾಗಿ ಭಯಗೊಂಡಿದ್ನೋ ಅಥವಾ ತಪ್ಪಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ನೋ ಗೊತ್ತಿಲ್ಲ. ಹೀಗಾಗಿ ಆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಟಾಯ್ಲೆಟ್ನಿಂದ ಆರೋಪಿ ಎಸ್ಕೇಪ್ ಆಗಿರುವಂಥದ್ದು. ಯಾಕಂದ್ರೆ ಪೋಕ್ಸೋ ಪ್ರಕರಣದಲ್ಲಿ ಏನಾಗಿತ್ತು, ಆತನಿಗೆ ಶಿಕ್ಷೆ ಆಗಿತ್ತು. ಶಿಕ್ಷೆ ಆಗಿದ್ದಂತಹ ಒಂದು ಸಮಯದಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ ಟಾಯ್ಲೆಟ್ನಿಂದ. ಅದು ಈಗ ಎಸ್ಕೇಪ್ ಆಗಿದ್ರು ಕೂಡ ಏನು ಮಾಡ್ತಾರೆ ಪೊಲೀಸರೇನು ಸುಮ್ಮನೆ ಇರಲ್ಲ. ಆಯಿತು, ಎಲ್ಲೋಗ್ತೀಯ ಹೋಗಿ ಅಂತ ಹೇಳಿ ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ಆತನ್ನು ಹಿಡ್ಕೊಂಡು ಮತ್ತೆ ಕಳಿಸಿದ್ದಾರಂತೆ. ಟಾಯ್ಲೆಟ್ನಿಂದ ಹೆಂಗೆ ತಪ್ಪಿಸ್ಕೊಂಡೋ ಗೊತ್ತಿಲ್ಲ. ಸರ್ ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ, ಒಂದು 2 ನಿಮಿಷ ಅವಕಾಶ ಕೊಡಿ ಅಂತ ಕೇಳಿದ್ದಾನೆ. ಈತನಿಗೇನೋ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಟೈಮ್ದಲ್ಲಿ ಕೇಳಿದ್ದಾನೆ, ಸರಿ ಹೋಗಲಿ ಬಿಡು ಅಂತ ಹೇಳಿ ಕಳಿಸಿದ್ದಾರೆ. ಹೋದಾಗ ಅಲ್ಲೇ ಏನೋ ಒಂದು ಪ್ಲಾನ್ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಏನು ಸಮಸ್ಯೆ ಏನು ಇಲ್ಲ ಅನಿಸುತ್ತೆ. ಇವನು ಕಳ್ಳಾಟ ಆಡಿರ್ತಾನೆ, ತಪ್ಪಿಸ್ಕೊಳ್ಳೋಕೆ ಏನೋ ಒಂದು ಪ್ಲಾನ್ ಮಾಡಿರ್ತಾನೆ. ಪೊಲೀಸರಿಗೆ ಗೊತ್ತಾಗಿರಲ್ಲ. ಆಸ್ಪತ್ರೆಗೆ ಅಂದರೆ ತೋರಿಸೋಣ, ಯಾಕಂದರೆ ಕೈದಿಗೆ ಏನಾದರೂ ಸಮಸ್ಯೆ ಆದಾಗ ತೋರಿಸ್ಬೇಕಾಗಿರೋದು ಮ್ಯಾಂಡೇಟ್ರಿ. ಹೀಗಾಗಿ ಪೊಲೀಸರು ಹೋಗಿ ಒಂದು ಸಲ ಚೆಕ್ ಮಾಡಿಸ್ಬೇಕಲ್ಲ, ಹೋಗಿ ಅದೇ ರೀತಿಯಾಗಿ ಹೋಗಿರ್ತಾರೆ. ಹೋಗಿ ಚೆಕ್ ಮಾಡಿಸೋಣ ಅಂತ ಹೋದಾಗ ಇವನೇನೋ ಒಂದು ಸುಳ್ಳು ಹೇಳಿ ಹೋಗಿದ್ದಾನೆ. ಟಾಯ್ಲೆಟ್ಗೆ ಹೋಗಿ ಅಲ್ಲಿಂದಾನೇ ಎಸ್ಕೇಪ್ ಆಗಿಬಿಡ್ತಾನೆ. ಅನಿಲ್ ಎನ್ನುವಂತಹ ಕೈದಿ ಚಿಕ್ಕೋಡಿ ತಾಲೂಕಿನ ಮಂಚರಿ ಮೂಲದ ಕೈದಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಕೈದಿ ತಪ್ಪಿಸ್ಕೊಂಡು ಹೋದಾತನ್ನು ಹುಡುಕ್ತಾರೆ. ಸಂಜೆ ಅಷ್ಟರೊಳಗೆ ಬಲೆಗೆ ಹಾಕ್ಕೊಳ್ತಾರೆ ಪೊಲೀಸರು, ತಮ್ಮ ಬಲೆ. ಓಕೆ, ಎಲ್ಲೋದ್ರೂ ಯಾರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಪೊಲೀಸರಿಗೆ ಅಷ್ಟು ಚುರುಕಾಗಿದ್ದಾರೆ. ಹೀಗಾಗಿ ವಿಮ್ಸ್ ಆಸ್ಪತ್ರೆಗೆ ಏನದನ್ನು ಕರ್ಕೊಂಡು ಹೋಗಿರ್ತಾರೆ. ಆ ಸಮಯದಲ್ಲಿ ಆಗಿದ್ದಂಥ ಘಟನೆ ಇದು. ಪೋಕ್ಸೋ ಪ್ರಕರಣ ಅಂದರೆ ಗೊತ್ತೇ ಇರುತ್ತೆ. ಪೋಕ್ಸೋ ಪ್ರಕರಣದಲ್ಲಿ ಏನಾಗಿರುತ್ತೆ, ಯಾಕೆ ಶಿಕ್ಷೆ ಕೊಟ್ಟಿರ್ತಾರೆ ಅಂತ. ಹೀಗಾಗಿ ಆತನಿಗೆ 20 ವರ್ಷ ಶಿಕ್ಷೆ ಆಗಿತ್ತು. ಆ ಶಿಕ್ಷೆಯನ್ನು ಕೇಳಿನೇ ಈತ ಭಯ ಬಿದ್ದಿದ್ದ ಅನಿಸುತ್ತೆ. ಹೀಗಾಗಿ ಆ ಒಂದು ಶಿಕ್ಷೆಯಿಂದ ಆಮೇಲೆ ಎಸ್ಕೇಪ್ ಆಗಿ ಓಡೋಗೋಕ್ಕೆ ಪ್ಲ್ಯಾನ್ ಮಾಡಿದೆ. ಯಾವ ಪ್ಲ್ಯಾನು ವರ್ಕೌಟ್ ಆಗಲಿಲ್ಲ. ಏನು ಅದಿನ ಮೇಲೆ ಈತ ಎಲ್ಲಿಗೋದ್ರೂ ಕೂಡ ಪೊಲೀಸ್ ಹಿಂದೆ ಹೋಗ್ತಾರೆ ಅನಿಸುತ್ತೆ. ಯಾಕಂದರೆ ಈ ರೀತಿಯಾಗಿ ಎಸ್ಕೇಪ್ ಆಗೋಕ್ಕೆ ಪ್ಲ್ಯಾನ್ ಮಾಡಿದ್ದಾನಂದರೆ ನೆಕ್ಸ್ಟ್ ಟೈಮ್ ನೀನು ಟಾಯ್ಲೆಟ್ಗೆ ಹೋಗ್ತೀನಿ ಅಂದರೂ ಕೂಡ ಪೊಲೀಸರು ನಿನ್ನಿಂದೆ ಬಂದು ಕೂರ್ತಾರೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿನಗೆ ನಿಜವಾಗ್ಲೂ ಆಗಬಹುದು. ಆದರೆ ಹೀಗಾಗಿ ಏನೇ ಒಂದು ಆದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಆತನ್ನು ಮತ್ತೆ ಹಿಡಿದುಕೊಂಡು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.